ನಾನು ಸ್ಟವ್ ಹಚ್ಚಿ ಬಾಣಲಿನ ಕಾವು ಬರೋ ತನಕ ಅದು ನೀರಿನಂಶ ಎಲ್ಲ ಇರೋದೆಲ್ಲ ಹೋಗಿ ಕಾವು ಬಂದ ಮೇಲೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಈರುಳ್ಳಿನ ಪ್ಯೂರಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಮತ್ತು ಅರಿಶಿನ ಎರಡನ್ನೂ ಹಾಕಿ ಅದ್ರ ಈರುಳ್ಳಿ ವಾಸನೆ ಒಂಥರ ಇರುತ್ತಲ್ಲ, ಕೆಲವರು ಹಸಿ ಇದ್ದರೆ ಟೇಸ್ಟ್ ಇರಲ್ಲ. ಇದರಿಂದ ಅದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕಲರು ಬಿಟ್ಕೊಳ್ಳುತ್ತೆ, ಕಲರು ಒಂಥರ ಚೇಂಜ್ ಆಗುತ್ತೆ. ಅರಿಶಿನ ಈರುಳ್ಳಿ ಫಸ್ಟ್ ಇರೋದಕ್ಕೂ ನಾವು ಹುರಿದಾದ್ಮೇಲೆ ಇದು ಫ್ರೈ ಆದಮೇಲೆ ಈರುಳ್ಳಿ ಅದೇ ಒಂಥರ ಕಲರ್ ಚೇಂಜ್ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ನಿಮಗೆ ಇದು ಫ್ರೈ ಆಗಿದೆ ಅಂತ. ಚಿಕನ್ ನೋಡಿ ಈ ರೀತಿ ತೊಳೆದು ಕ್ಲೀನಾಗಿ ಬ್ಲಡ್ ಎಲ್ಲ ಹೋಗೋ ರೀತಿ ತೊಳ್ಕೊಳ್ಳಿ. ಇಲ್ಲ ಅಂದರೆ ಒಂದೆರಡು ಸಾರಿ ತೊಳೆದಾಗ ಬ್ಲಡ್ ಹಾಗೆ ಇರುತ್ತೆ. ಹಾಗೆ ಒಂದು 3-4 ಸಾರಿ ತೊಳೀರಿ. ಇವಾಗ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಅದು ಫ್ರೈ ಆದಮೇಲೆ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಅರಿಶಿನ ಎರಡು ಈಗ ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮೇಲೆ ಕೆಳಗೆ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ನೋಡಿ ಹೇಗೆ ತೊಳೆದಿದ್ದೀನಿ ಅಂತ ಆ ರೀತಿ ತೊಳೀರಿ, ವಾಸನೆ ಬರೋಲ್ಲ. ಇಲ್ಲ ಅಂದರೆ ಬ್ಲಡ್ಡು ಅದ್ರ ಜೊತೆಲಿದ್ದಾಗ ವಾಸನೆ ಬರುತ್ತೆ. ಇದು ಸ್ವಲ್ಪ ಫ್ರೈ ಆಗಲಿ, ತಕ್ಷಣವೇ ಉಪ್ಪು ಹಾಕ್ಬಿಡ್ತು ಅಂತಂದರೆ ನೀರು ಬಿಟ್ಕೊಳ್ಳುತ್ತೆ. ಇದರ ವಾಸನೆ ಎಲ್ಲ ಹೋಗಲಿ ಒಂದು ಸ್ವಲ್ಪ ಚಿಕನ್ದು. ಈಗ ಅಲ್ಲಾಡಿಸ್ಕೊಂಡು ಸ್ವಲ್ಪ ಹೊತ್ತು ಬಿಡಿ. ಸ್ವಲ್ಪ ಹೊತ್ತು ಆದಮೇಲೆ ಪುನಃ ಕೈ ಆಡಿಸ್ತಾಯಿರಿ, ಮೇಲೆ ಕೆಳಗೆ ಮಾಡ್ತಾಯಿರಿ. ಮೊದಲೇ ಇದಾಕ್ಬಿಡ್ತು ಉಪ್ಪನ್ನ ಅಂತಂದರೆ ಎಲ್ಲ ನೀರು ಬಿಟ್ಕೊಬಿಡುತ್ತೆ. ಚಿಕನೆಲ್ಲ ಜಾಸ್ತಿ ನೀರಿನಂಶ ಇರುತ್ತೆ. 5ರಿಂದ ಉಪ್ಪು ಹಾಕಿದ ತಕ್ಷಣ ನೀರು ಬಿಟ್ಕೊಂಡ್ಬಿಡುತ್ತೆ. ಒಂದು 5-10 ನಿಮಿಷ ಆಗಿದೆ. ಈಗ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಕಲ್ಲುಪ್ಪೆ ಹಾಕೋದು. ಏನಿದ್ರೂ ಚಿತ್ರಾನ್ನ ಇಂಥದ್ದಕ್ಕೆ ಮಾತ್ರ ನಾನು ಟೇಬಲ್ ಸಾಲ್ಟ್ ಹಾಕೋದು. ಈಗ ಉಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕಿ, ಯಾಕೆಂದರೆ ಚಿಕನ್ಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿಯುತ್ತೆ, ಟೇಸ್ಟು ಇರುತ್ತೆ. ಕಮ್ಮಿ ಹಾಕಿದಾಗ ಟೇಸ್ಟ್ ಇರೋಲ್ಲ. ಏನು ತೊಂದರೆನೂ ಇಲ್ಲ, ಸ್ವಲ್ಪ ಜಾಸ್ತಿ ಹಾಕಿದಾಗ ಚಿಕನ್ಗೆ ಇಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿ. ಈಗ ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಅದು ಚೆನ್ನಾಗಿ ಕೆಳಗಡೆದು ಫ್ರೈ ಆದರೆ ಆಮೇಲೆ ಮೇಲೆ ಕೆಳಗೆ ಮಾಡ್ತೀನಿ. ನಾನು ಇದು ಮದುವೆ ಆಗೋ ತನಕ ನಾನು ಚಿಕನ್ನೇ ಆಗಲಿ ಮಟನ್ನೇ ಆಗಲಿ ಮಾಡಿದವಳೆ ಅಲ್ಲ. ಎಲ್ಲ ದೊಡ್ಡ ನಮ್ಮದು ತುಂಬ ಕುಟುಂಬ ಆಗಿರೋದ್ರಿಂದ ನಮ್ಮ ತಾಯಿ ಮತ್ತು ನಮ್ಮ ಅತ್ತಿಗೆದಿರು ಮಾಡ್ಕೊತಾಯಿದ್ರು. ಅದನ್ನು ನೋಡಿದ್ದೆ ಅಷ್ಟೇ. ಆವಾಗ ನಮ್ಮ ತಾಯಿ ಇದನ್ನು ಈರುಳ್ಳಿ ಮತ್ತು ಅರಿಶಿನ ಹಾಕಿ ಹುರಿದದ್ದು ಕೊಡ್ತಾಯಿದ್ರು. ಇದರಿಂದ ಟೇಸ್ಟ್ ಚೆನ್ನಾಗಿತ್ತು. ಅದು ಬೇರೆ ಏನೇನೋ ಚಿಕನ್ ಮಸಾಲ ಮತ್ತು ಇದು ಎಲ್ಲ ಹಾಕಿ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಒಂದು ಸರಿ ಸ್ವಲ್ಪ ದಿವಸದಲ್ಲಿ ಮಾಡಿದ್ದೆ. ಹಂಗೆ ಟೇಸ್ಟ್ ಇಷ್ಟ ಆಗಲಿಲ್ಲ. ಚಿಕನ್ ಮಸಾಲ ನಾವು ಮನೆಗೆ ತರೋದೇ ಇಲ್ಲ. ನೋಡೋಣ ಅಂತಾರಲ್ಲ, ತೊಗೊಂಬರ್ತಾರಲ್ಲ ಅಂತ ಹಾಕಿ ನೋಡಿದಾಗ ಇಷ್ಟ ಆಗಲಿಲ್ಲ. ಇದರಿಂದ ನಮ್ಗೆ ಇದೇ ಇಷ್ಟ. ಇದರಲ್ಲಿ ಉರಿಯೋದು ಬೇರೆ ಬೇರೆ ಥರ ಇದೆ, ಆಮೇಲೆ ತೋರಿಸ್ಕೊಡ್ತೀನಿ. ಇದನ್ನೆಲ್ಲ ನಮ್ಮ ತಾಯಿಯಿಂದ ನಾನು ಕಲ್ತಿರೋದು. ಅವ್ರು ಚಿಕ್ಕದ್ರಲ್ಲಿ ನಾನು ಅದೇ ಅನ್ಕೋತೀವಿ. ಅವರು ಅನ್ಎಜುಕೇಟೆಡ್ ಆದರೂ ಎಷ್ಟು ಅಡುಗೆಗಳೆಲ್ಲ ಮಾಡ್ತಾರೆ, ಎಷ್ಟು ರುಚಿಯಾಗಿರ್ತಿತ್ತು ಅಂದರೆ ಅವ್ರು ಎಲ್ಲಿ ಕಲ್ತರು ಅನ್ನೋದೇ ಗೊತ್ತಿಲ್ಲ. ಅಷ್ಟು ಟೇಸ್ಟಿಯಾಗಿ ಮಾಡ್ತಿದ್ರು. ಅವ್ರು ಮಾಡಿದ್ದನ್ನು ನೋಡಿಕೊಂಡು ನಾವು ಈಗ ಮಾಡ್ತಾ ಇರೋದು. ಹಿಂದಿನ ಕಾಲದಲ್ಲಿ ತುಂಬ ಚೆನ್ನಾಗೇ ಮಾಡ್ತಾರೆ ಲೆಕ್ಕ ನೋಡಿದ್ರೆ. ಈಗಿನ ಇದರಲ್ಲಿ ಏನೇನೋ ಹಾಕಿ ಮಾಡ್ತೀವಲ್ಲ ಅದಕ್ಕಿಂತನೂ ತುಂಬ ಚೆನ್ನಾಗಿ ಇರುತ್ತೆ. ಈಗ ಉಪ್ಪು ಹಾಕಿದ್ದೀನಲ್ಲ, ನೀರು ಬಿಟ್ಕೊಂಡು ಅದು ನೀರಿನಂಶ ಕಮ್ಮಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಚಿಕನ್ ಒಳಗಡೆನೂ ಟೆಂಡರ್ ಆಗಿರುತ್ತಲ್ಲ, ಅದೂ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಿ ಬೇಯ್ದೆ ಹೋದರೆ ಒಳಗಡೆನೇ ಹಸಿ ಚಿಕನ್ ಟೆಂಡರ್ ಎಲ್ಲ ಹಾಗಾಗಿ ಹಸಿ ಇರುತ್ತೆ, ತಿನ್ನೋಕ್ಕೂ ಅಸಹ್ಯ ಆಗುತ್ತೆ. ಅದರಿಂದ ಅದು ಚೆನ್ನಾಗಿ ಬಾಯ್ಲ್ ಆಗೋ ತನಕನೂ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅಷ್ಟೇ ಮುಖ್ಯ. ನೋಡಿ ಈಗ ನೀರು ಬಿಟ್ಕೊಂಡಿದ್ದೆ. ಅಲ್ಲಿ ನೀರು ಸ್ವಲ್ಪ ಕಮ್ಮಿ ಆಗೋ ತನಕ ಹಿಂಗೆ ಕೈ ಆಡಿಸಿ ಚೆನ್ನಾಗಿ ಫ್ರೈ ಮಾಡಿದಾಗ ಅದರ ಉಪ್ಪಿನ ಅಂಶನೂ ಚೆನ್ನಾಗಿ ಹಿಡ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ಅಚ್ಚ ಖಾರದ ಪುಡಿ ಹಾಕ್ಬೋದು ಸ್ವಲ್ಪ, ಏಕೆಂದರೆ ಸ್ವಲ್ಪ ಖಾರವಾಗಿರಲಿ ಅಂತಂದರೆ. ಬೇಡ ನಾವು ಹೀಗೆ ಟೇಸ್ಟಿಯಾಗಿರುತ್ತೆ ಹೀಗೆ ಇರಲಿ ಅಂತಂದರೆ ಹೀಗೆ ಬೇಕಾದ್ರೂ ತಿನ್ಬೋದು. ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿಲ್ಲ, ಹಾಕ್ಬೋದು. ಉರಿಯೋದ್ರಲ್ಲಿ ಸುಮಾರು ಥರ ಇದೆ, ಅದನ್ನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಇದನ್ನೊಂದು ಸಾರಿ ಮನೇಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತಂದ್ಬಿಟ್ಟು. ಮುಚ್ಚಿದಾಗ ಏನಾಗುತ್ತೆ, ನೀರಿನಂಶ ಡ್ರೈ ಆಗೋಲ್ಲ. ಅದಕ್ಕೆ ಮುಚ್ಚಿದೇ ಅದು ಸ್ವಲ್ಪ ಡ್ರೈ ಆಗೋ ತನಕ ಹೀಗೆ ಓಪನ್ ಆಗಿ ಫ್ರೈ ಮಾಡಬೇಕು. ಈಗ ಮುಚ್ಚಿಟ್ಬಿಡ್ತು ಅಂತಂದರೆ ಅದು ಹಾವಿಯಾಗಿ ಹೋಗಲ್ಲ, ಉಪ್ಪು ನೀರೆಲ್ಲ ಸ್ವಲ್ಪ ಬೇಗ ಹಾವಿ ಆಗಬೇಕು, ನಮ್ಗೆ ಬೇಗ ತಿನ್ನಬೇಕು ಅಂತಂದರೆ ಈ ರೀತಿ ಮುಚ್ಚಿದೇ ಪ್ಲೇಟ್ ಮುಚ್ಚಿದೇ ಇದನ್ನು ಫ್ರೈ ಮಾಡ್ಕೊಳ್ಳಿ.
ಮೇಲೆ ಕೆಳಗೆ ಮಾಡ್ತಾರೆ. ಯಾಕೆಂದರೆ ಅದ್ರದ್ದು ಕೆಳಗಡೆ ಮಾತ್ರ ಫ್ರೈ ಆಗ್ತಿರುತ್ತೆ, ಕೆಳಗಡೆ ಫ್ರೈ ಆಗಲ್ಲ. ಇದಕ್ಕೆ ಏನು ಮಾಡಬೇಕು, ಮೇಲೆ ಕೆಳಗೆ ಮಾಡ್ತಾನೇ ಇರಬೇಕು. ಮೇಲ್ಗಡೆದೆಲ್ಲ ಬೆಂದಿರಲ್ಲ, ಆಮೇಲೆ ಕೆಳಗಡೆ ಮಾತ್ರ ಬೆಂದಿರುತ್ತೆ. ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ ಫ್ರೈ ಆಗಲಿ. ನಾವು ಚಿಕ್ಕವರಾಗಿದ್ದಾಗೆಲ್ಲ ಈ ಥರ ಬಾಯಿಲ್ಲದ ಕೋಳಿ ಯಾವುದು ನೋಡಿಲ್ಲ. ಮನೆಯಲ್ಲಿ ಒಂದು 2-3 ಸಾಕೋತಿದ್ರು. ಅವಾಗ ಅದು ಎಲ್ಲಿ ಸಿಕ್ತಿತ್ತೋ ಅಂಥದ್ದು ಗೊತ್ತಿಲ್ಲ. ಅದು ಡೈಲಿ ಮೊಟ್ಟೆ ಹಾಕೋದು, ಆ ಥರ ಕೋಳಿಗಳು ಸಾಕೋತಿದ್ರು. ಇದು ಏನಿದ್ರು ಅವಾಗೆಲ್ಲ ನಾಟಿ ಕೋಳಿನೇ ಮನೆಯಲ್ಲಿ ಸಾಕೋತಾ ಇದ್ದಿದ್ದು. ನಾವು ಯಾವಾಗಲೂ ಇದನ್ನು ಖುಷಿ ಇಲ್ಲದೆ ಹೆಂಗೆಂಗೋ ಬೇಜಾರಲ್ಲಿ ಮಾಡಿದಾಗ ಮಾತ್ರ ಯಾವುದೋ ಅಡುಗೆ ಚೆನ್ನಾಗಾಗಲ್ಲ. ಖುಷಿಯಿಂದ ಮಾಡಿ. ನಮ್ಮ ತಾಯಿ ಕಾಲದಿಂದನೂ ಒಂದನ್ನು ಕುಡ್ಲನ್ನ ಅಥವಾ ಮಚ್ಚನ್ನೇ ಆಗಲಿ ಕಬ್ಬಿಣದ್ದು, ಆ ಕಬ್ಬಿಣದನ್ನು ಏನು ಮಾಡ್ತಾಯಿದ್ರು, ಈ ಒಲೆ ಒಳಗಡೆಗೆ ಹಾಕ್ಬಿಡ್ತಿದ್ರು. ಆವಾಗೆಲ್ಲ ಸೌದೆ ಒಲೆಯಲ್ಲಿ ಫಸ್ಟ್ ಆವಾಗ ನಾವು ಚಿಕ್ಕವರಾಗಿದ್ದಾಗ ಅಡುಗೆ ಮಾಡ್ತಾಯಿದ್ದು. ಆಗ ಈ ರೀತಿ ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನೇ ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಈಗ ಸ್ಟವ್ ಕೆಳಗಡೆ ಅದ್ರ ಪಾಡ್ಗೆ ಅದು ಚೆನ್ನಾಗಿ ಕಾವು ಬರಬೇಕು. ಅದೇ ಉದ್ದೇಶ ಏನು ಅಂತಂದರೆ, ಗಾಳಿ ಭೂತಗಳಾಗಲಿ ಅಥವಾ ದೃಷ್ಟಿ ಆಗಲಿ, ಅಕಸ್ಮಾತ್ ನಾವು ಹೊರಗಡೆಯಿಂದ ತಂದಿರ್ತೀವಿ, ಅದನ್ನು ಕಟ್ ಮಾಡೋರಿಂದ ದೃಷ್ಟಿ ಆಗ್ಬೋದು. ಇದೆಲ್ಲ ದೃಷ್ಟಿ ಮತ್ತು ಗಾಳಿ ಭೂತಗಳು ಯಾವುದೇ ಆಗಲಿ ಅಥವಾ ಫಾಲೋ ಮಾಡ್ಕೊಂಬಂದಿದ್ರು ಅದು ಹೊರಟೋಗುತ್ತಂತೆ. ಇದಕ್ಕೆ ಅದನ್ನು ಕಬ್ಬಣ ಮಾತ್ರ ನಾವು ರೆಗ್ಯುಲರಾಗಿ ಅದ್ದುತ್ತೀವಿ. ಅದನ್ನು ನಾನ್ ವೆಜ್ ಮಾಡಿದಾಗ ನೋಡಿ ಎಷ್ಟು ನೀರು ಬಿಟ್ಕೊಂಡ್ಬಿಡ್ತು ಉಪ್ಪು ಹಾಕಿದ್ಮೇಲೆ. ನಿಮಗೆ ನಂಬಿಕೆ ಇತ್ತು ಅಂತಂದರೆ ಇವಾಗ ಹೌದಲ್ವಾ, ಇವರಿಂದ ತಿಳ್ಕೊಂಡೆ ನಾನು ಈ ರೀತಿ ಅದ್ದಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ರೆ, ಅವಾಗ ನೀವು ಒಂದೊಂದು ಸಾರಿ ತಿಂದಾಗ ನನಗೆ ಒಂಥರ ಅಜೀರ್ಣ ಆಗ್ತಾಯಿದೆ, ದೃಷ್ಟಿ ಆಗಿರ್ಬೋದು, ಏನಾದರೂ ಒಂದು ಇದ್ದೇ ಇರುತ್ತೆ. ಈಗ ಕೆಲವರು ಚಿಕನ್ ಮಟನ್ ತಿಂದಾಗ ನಂಗೆ ಜೀರ್ಣ ಆಗಿಲ್ಲ ಅಂತಾರೆ. ಅದು ಜೀರ್ಣ ಆಗೋದಕ್ಕೆ ಸೋಂಪು ಅದೆಲ್ಲ ಕೊನೆಯಲ್ಲಿ ತಿಂತೀವಿ, ಆದ್ರೂ ಕೆಲವೊಂದು ಸಾರಿ ಸಮಾಧಾನ ಇರಲ್ಲ. ಅದಕ್ಕೆ ಇದನ್ನು ಅಕಸ್ಮಾತ್ ಏನಾರು ಆ ರೀತಿ ಆಗಿತ್ತು ಅಂತಂದರೆ ದೃಷ್ಟಿಯೆಲ್ಲ ಹೊಟ್ಟೋಗುತ್ತೆ. ಆದ್ದರಿಂದ ನೀವು ಕೂಡ ಈ ಥರ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಹೊರಗಡೆ ತರುವಾಗ ನಮ್ಮ ತಾಯಿ ಏನು ಮಾಡ್ತಾಯಿದ್ರು ಅಂದರೆ, ಕಟ್ ಮಾಡ್ಕೊಳೋಕ್ಕೂ ಮುಂಚೆನೇ ಆ ಬ್ಯಾಗ್ಗೆ ಒಂದು ಇದ್ದಲು, ಒಂದು 2-3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಯಾವುದಾದ್ರು ಸಣ್ಣ ಕಬ್ಬಣನೋ ಅಥವಾ ಒಂದು ಮೊಳೆನೋ ಹಾಕ್ಕೊಂಡೇ ತೊಗೊಂಡು ಹೋಗ್ತಾ ಇದ್ದದ್ದು. ಆಮೇಲೆ ಕಟ್ ಮಾಡಿಸ್ಕೊಂಡು ಅದನ್ನು ಬ್ಯಾಗ್ ಒಳಗೆ ಹಾಕ್ಕೊಂಡು ತರ್ತಾಯಿದ್ದದ್ದು. ಇದಕ್ಕೆ ಅದು ಯಾವುದು ಬರದೇ ಇರಲಿ ಅಂತಂದ್ಬಿಟ್ಟು ಬಂದ ಮೇಲೆ ಈ ರೀತಿ ಅದ್ದುತ್ತಾಯಿದ್ರು. ಆ ರೀತಿ ಮಾಡೋದು. ಅಕಸ್ಮಾತ್ ಊಟನ ನಾವು ಬೇರೆ ಕಡೆ ಇವಾಗ ಹೊರಗಡೆಗೆ ಅಂಗಡಿಗೆ ಆಗಲಿ ಕೆಲಸ ಮಾಡ್ತಿರ್ತಾರೆ, ಕೆಲಸದ ಕಡೆನೇ ಆಗಲಿ ನಾವು ಊಟನ ಪೂರ್ತಿ ನಾನ್ ವೆಜ್ಜನ್ನು ತೊಗೊಂಡು ಹೋಗ್ತೀವಿ ಅಂತಂದ್ರೂ ಕೂಡ ಹೊರಗಡೆಗೆ ಇದ್ದಲು, ಆಮೇಲಿಂದ ಮೆಣಸಿನ್ಕಾಯಿ, ಒಂದು ಕಬ್ಬಣದ ಚೂರು ಇದನ್ನು ಹಾಕಿ ಆಮೇಲಿಂದ ಆ ಕ್ಯಾರಿಯರ್ನ ಬ್ಯಾಗ್ ಇಟ್ಕೊಂಡು ತೊಗೊಂಡು ಹೋಗ್ತಾ ಇದ್ದದ್ದು. ಹೊರಗಡೆ ಎಲ್ಲರೂ ಕೊಡಬೇಕು, ನಮ್ಮ ನೆಂಟರು ಕೊಡಬೇಕು, ಅಕಸ್ಮಾತ್ ಎಲ್ಲರೂ ಕೊಡಬೇಕು ಅಂದಾಗ ಆ ರೀತಿ ಅವ್ರಿಗೂ ಆಗದೆ ಇರಲಿ ಅಂತಂದ್ಬಿಟ್ಟು ಕೊಟ್ಟು ಕಳಿಸ್ತಾಯಿದ್ರು. ಆಮೇಲೆ ನಾನ್ ವೆಜ್ ತಿಂದಾಗ ಹೊರಗಡೆ ಕಳಿಸ್ತಾ ಇರಲಿಲ್ಲ. ಹಾಗೆಯೇ ಕಾಲಿಗೆಲ್ಲ ಕಪ್ಪು ಹಚ್ಚುತ್ತಾಯಿದ್ರು. ಅದು ಹಿಂದಿನ ಕಾಲದಲ್ಲಿ ಅವ್ರು ಆಗ ಹೇಗೆ ತಿಳ್ಕೊಂಡಿದ್ರು ಅದನ್ನೆಲ್ಲ ಗೊತ್ತಿಲ್ಲ ನನಗೆ. ಕಪ್ಪು ಹಚ್ಬಿಟ್ಟು ಹಣೆಗೊಂದು ಸ್ವಲ್ಪ ಕಪ್ಪಿಟ್ಬಿಟ್ಟು ಕಳಿಸ್ತಾಯಿದ್ರು. ಹಾಗೆ ಹೊರಗಡೆ ಕಳಿಸ್ತಾ ಇರಲಿಲ್ಲ. ತಿಂದ್ಬಿಟ್ಟು ಹೊರಗಡೆ ಎಲ್ಗಾರು ಸಾಮಾನು ತರಕ್ಕೆ ಆಗಲಿ ಅಥವಾ ಹೊರಗಡೆ ಈಗ ನೆಂಟರು ಬಂದಿರ್ತಾರೆ, ನೆಂಟರುಗಳು ತಿನ್ಕೊಂಡು ಹೋಗುವಾಗ್ಲೂ ಅವ್ರುಗಳಿಗೂ ಹಚ್ಚೆ ಕಳಿಸ್ತಾಯಿದ್ರು. ಈ ಹಬ್ಬ ಹದ್ದಿನಗಳಲ್ಲಿ ಬರ್ತಾರಲ್ಲ, ಕಪ್ಪಂಡಾಗ ಹಾಕ್ಕೊಂಡಾಗ ದೃಷ್ಟಿ ಆಗಲ್ಲ. ಇದು ತಿನ್ಬಿಟ್ಟು ಹೋದಾಗ್ಲೂ ಕೆಲವೊಂದು ಆತ್ಮಗಳು ಅವು ಇವು ಇರ್ತಾವಲ್ಲ, ಅವುಗಳು ನಮ್ಮ ಹತ್ರ ಬರಬಾರ್ದು ಅನ್ನೋ ದೃಷ್ಟಿಗೆ ಕಪ್ಪಾಗ್ತಾಯಿದ್ವು. ನಾವು ಈಗೆಲ್ಲ ಬಿಟ್ಟಿದ್ದೀವಿ ಸೋಮವಾರ ತಂದಲ್ಲಷ್ಟೇ. ಆದರೂ ನಾನು ಕೂಡ ಅದನ್ನು ಫಾಲೋ ಮಾಡ್ತಾ ಇರ್ತೀನಿ, ಬಿಡೋಲ್ಲ ನಾನು ಅದನ್ನು. ಯಾಕೆಂದರೆ ನಮ್ಮ ತಾಯಿಯಿಂದ ತಿಳ್ಕೊಂಡಿರೋದನ್ನು ಯಾಕೆ ಬಿಡಬೇಕು? ಅವರು ತಿಳಿದೇ ಇಲ್ವಾ ಕೆಲವೊಂದೆಲ್ಲ ಮಾಡಿರ್ತಾರೆ. ಅದನ್ನೆಲ್ಲ ನಾವು ಯಾಕೆ ಇದನ್ನು ಕಾಲದವ್ರು ಮಾಡ್ತಾಯಿದ್ರು, ಯಾಕೆ ನಾವು ಮಾಡಬಾರ್ದು ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಇದಕ್ಕೆ ನಾನು ಮಾತ್ರ ಅದೇ ಥರ ಫಾಲೋ ಮಾಡ್ತೀನಿ. ನನ್ನ ಮಕ್ಕಳು ಕೂಡ ಅದೇ ಥರ ಫಾಲೋ ಮಾಡ್ತಾರೆ, ಯಾಕೆಂದರೆ ನಾನು ನೋಡಿರ್ತಾರಲ್ಲ. ಇದರಿಂದ ನೋಡಿ ಕಾದಿದೆಯಾ ಅಂತ ನೋಡ್ತಾ ಇದ್ದೀನಿ. ನೋಡಿ ಕಾದಿದೆ. ಇದನ್ನು ನಾನು ಚಿಕನ್ಗೆ ಹದ್ದುಬಿಟ್ಟು ಅದನ್ನು ತೋರಿಸ್ಕೊಡ್ತೀನಿ. ಹಾಗೆ ಹೇಗೆ ಇಳಿ ತೆಗೆದುಬಿಟ್ಟು ಅದನ್ನು ಹಾಕಬೇಕು, ಅದನ್ನು ಕೆಳಗಡೆ ಆ ಕಡೆ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ನೋಡಿ, ಇವಾಗ ಇದು ಕಾದಿದೆ, ಚೆನ್ನಾಗಿ ಕಾವು ಬಂದಿದೆ. ಅದರಿಂದ ಏನು ಮಾಡಬೇಕು ಅಂದರೆ ನೋಡಿ, ಹಿಂಗೆ ನೀನು ಆತ್ಮಕ್ಕೆ ಶಾಂತಿ ಸಿಗಲಿ, ನಮಗೂ ಯಾವುದೋ ದೃಷ್ಟಿ ಆಗಲಿ, ಯಾವುದೇ ಕೆಟ್ಟದ್ದು ಇದಾಗಲಿ ನಮ್ಗೆ ಆಗದೆ ಇರಲಿ ಅಂತಂದ್ಬಿಟ್ಟು ಕೇಳ್ಕೊಂಡು ಹೀಗೆ ಈಗ ಕಬ್ಬಣದ ಅಂಶನೂ ಸೇರುತ್ತೆ. ನಮ್ಮ ಆಚಾರ್ಯದು ಕಬ್ಬಣದಲ್ಲಿ ಕಬ್ಬಣದ ಮಾಡಿ ಆಗಿರೋದ್ರಿಂದ ಕಬ್ಬಣದ ಅಂಶ ಎಲ್ಲಿ ಅಂದ್ಬಿಟ್ಟು ಕೆಲವೊಂದು ಸಾರಿ ನಾವು ಇದರಲ್ಲೇ ಉರಿಯೋದು ಎಲ್ಲ ಮಾಡ್ಕೊಳ್ಳೋದು. ನೋಡಿ ಇದೆಲ್ಲ ಅದ್ದಿದ್ದೀನಿ. ಇಷ್ಟು
ಇಷ್ಟೇ ಕಬ್ಬಣ ಹಾಕ್ಬಿಟ್ಟು ಬೆಂಕಿಗೆ ನೋಡಿ ಕಾವು ಬಂದಿದೆ ನೋಡಿ, ಕಾದಿದೆ ಅಂತ ಚೆನ್ನಾಗಿ. ಈಗ ಇದು ಅರ್ಧಾಗಿರೋದ್ರಿಂದ ಹುಳಿಗೆ ಒಂದು 3 ಸಾರಿ ಹೀಗೆ ಅಂದ್ಬಿಟ್ಟು ಈ ಕಡೆ ಹಾಕ್ಬಿಡಿ. ಎಲ್ಲ ಕೋಳಿ ಆತ್ಮಗಳಿಗೂ ಶಾಂತಿ ಸಿಗಲಿ ಅಂತ ಅಂದ್ಬಿಟ್ಟು. ಈಗ ಆಗಿದೆ ಇದು. ಈಗ ನೀವು ತುಂಬಾ ಸುಂಡಿಸ್ಬಿಟ್ಟು ತೊಗೋತೀನಿ ಅಂತಂದಾಗ ರಬ್ಬರ್ ಆಗಿಬಿಡುತ್ತೆ. ಅದರಿಂದ ನಾನು ಇಷ್ಟರಲ್ಲೇ ತೆಗಿತೀನಿ. ಅದು ರಬ್ಬರ್ ನಂಗಿದ್ದಾಗ ತಿನ್ನೋಕ್ಕೂ ಆಗಲ್ಲ, ಯಾಕಂದರೆ ಮಕ್ಳುಗಳಿಗೆ ಕೊಟ್ಟಾಗ ಅದು ತಿನ್ನೋಕ್ಕೆ ತುಂಬಾ ಇದಾಗುತ್ತೆ. ನಾವು ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರಲ್ಲ. ಅದರಿಂದ ನಾನು ಇಷ್ಟಕ್ಕೇ ಹುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಇದು ಪೂರ್ತಿಯಾಗಿದೆ. ಈ ಪೂರ್ತಿಯಾಗಿರೋದ್ರಿಂದ ನಾನು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು. ಪ್ರತಿಯೊಂದು ಇದರಲ್ಲಿ ಯಾವ್ಯಾವ ಡಿಶ್ಗಳು ಮಾಡ್ಬೋದು, ಯಾವ ಡಿಶ್ ಮಾಡಬೇಕಾದ್ರೂ ಫಸ್ಟ್ ಇದನ್ನು ಎತ್ಕೊಂಡು ತಿಂದುಬಿಟ್ಟೇನೆ ಆಮೇಲಿಂದ ಪ್ರತಿಯೊಂದು ಮಾಡೋದು. ಯಾವ ಡಿಶ್ ಮಾಡಬೇಕು ಆ ಡಿಶ್ನ. ಆದ್ದರಿಂದ ನಾವು ಇದನ್ನು ಕಂಡ್ರೆ ತುಂಬ ಇಷ್ಟ. ಈ ರೀತಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಅರಿಶಿನ ಈರುಳ್ಳಿ ಎಲ್ಲ ಕೋಟ್ ಚೆನ್ನಾಗಾಗಿದೆ. ಆಮೇಲೆ ಉಪ್ಪು ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಆಮೇಲೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸಬೇಕು. ಆಮೇಲಿಂದ ನೀರಿನ ಅಂಶ ಇದೆ, ಅಲ್ಲಿ ತನಕ ಸುಂಡಿಸ್ತೀನಿ ಅಂತಂದರೆ ಎಲ್ಲ ರಬ್ಬರಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಇಲ್ಲಿ ಇಷ್ಟರಲ್ಲಿ ತೊಗೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.